ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಎಲ್ಲಿ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ 4 ತಿಂಗಳ ವೇತನ ನೀಡದಿರುವ ಆಡಳಿತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಇಎಸ್ಐ ಪಿಎಫ್ ಹಣ ಕಟ್ಟದಿರುವ ಆಡಳಿತಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಲಾಲ್ ಜೆಂಡಾ ಜಿಂದಾಬಾದ್ ಎಐಟಿಯುಸಿ ಜಿಂದಾಬಾದ್ ಎಚ್ಎಂಎಚ್ ಯೂನಿಯನ್ ಜಿಂದಾಬಾದ್ ಮೇಡಮ್ ನಾವು 7ನೇ ದಿನ ಇವತ್ತು 7ನೇ ದಿನ ಕಂಪ್ಲೀಟ್ ಆಗಿದೆ. ಯಾರು ನಮ್ಮ ಕಷ್ಟಕ್ಕೆ ಬಂದು ಏನು ನಿಮ್ದು ಅಂತ ಕೇಳ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು. ಮತ್ತೆ ಬಿಷಪ್ ಬರಬೇಕು ಅಂತ ಹೇಳಿದೀವಿ ನಾವು ಡಿಸೆಂಬರ್ ತಿಂಗಳಲ್ಲೇ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಆದ್ರೂ ನಾವು 7 ದಿನದಿಂದ ಮುಷ್ಕರ ಮಾಡ್ತಾ ಇದೀವಿ. ಬಿಷಪ್ ಆಗ್ಲಿ ಇದಕ್ಕೆ ಸಂಬಂಧಪಟ್ಟವ್ರಾಗ್ಲಿ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ. ನಮ್ ಕಷ್ಟ ಯಾರು ಕೇಳ್ತಾ ಇಲ್ಲ. ಇಷ್ಟೊತ್ತು ತನಕ ಲೇಡೀಸ್ಗಳೆಲ್ಲ ಇದ್ರು 6:30ಗೆ 7 ಗಂಟೆಗೆ. ಅವ್ರು ಬೆಳಗ್ಗೆ 7 ಗಂಟೆಗೆ ಬಂದಿರೋದ್ರಿಂದ ಅವ್ರನ್ನೆಲ್ಲ ಮನೆಗೆ ಕಳ್ಸಿದೀವಿ. ಇಲ್ಲಿ ಮಿಕ್ಕದವ್ರು ನಾವು ವರ್ಕರ್ಸ್ ಸ್ವಲ್ಪ ಜನ ಇಲ್ಲಿ ಇದ್ದೀವಿ. ಇನ್ನು ಗಂಡಸ್ಗಳು ಮ್ಯಾನೇಜ್ಮೆಂಟ್ ಹೇಳ್ತಾರೆ ಮೇಡಮ್ 1 ತಿಂಗಳು ಸಂಬಳ ಹಾಕ್ತಿವಿ, ಅದು ಇನ್ನು 30 ದಿವಸ ಆದ್ಮೇಲೆ ಹಾಕ್ತಾರಂತೆ. ನಮ್ಗೆ 1 ತಿಂಗಳು ಸಂಬಳ ಹಾಕಿದ್ರೆ ಬ್ಯಾಂಕಲ್ಲಿ ನಮ್ ಕೈಗೆ ಯಾವ್ದು ಸಿಗಲ್ಲ 1 ರೂಪಾಯಿನೂ. ನಾವೆಲ್ಲ ಲೋನ್ ತಗೊಂಡಿದೀವಿ. ಲೋನ್ಗೆ 3 ತಿಂಗಳಿಂದ ನಾವು ಬ್ಯಾಂಕ್ಗೆ ದುಡ್ಡು ಕಟ್ಟಿಲ್ಲ. ಅದರಿಂದ ನಮ್ಗೆ ವಿತ್ ಇಂಟ್ರೆಸ್ಟ್ ಹಾಕ್ತಾರೆ ಪೆನಾಲ್ಟಿ. ನಮ್ಗೆ 1 ರೂಪಾಯಿನೂ ನಮ್ಗೆ ಸಿಗಲ್ಲ. ನಮ್ಗೆ 3 ತಿಂಗಳದು ಸಂಬಳ ಹಾಕ್ಬೇಕು. ಬಿಷಪ್ ಇಲ್ಲಿ ಬರ್ಬೇಕು. ಮ್ಯಾನೇಜ್ಮೆಂಟ್ ಕಡೆಯಿಂದ ರೂಬಿನ್ ಡಾಕ್ಟರ್ ಅಂತ ಇದ್ದಾರೆ, ಅವ್ರು ಬಂದು ಮಾತಾಡಿದ್ರು. ನಿಮ್ಗೆ ಎದ್ದೇಳಿ ಸ್ಟ್ರೈಕ್ ಮಾಡಬೇಡಿ, 30 ದಿನ ಆದ್ಮೇಲೆ ನಿಮ್ಗೆ ಹಂತವಾಗಿ ನಿಮ್ಗೆ ಸಂಬಳ ಹಾಕ್ತಾರೆ ಅಂತ ಹೇಳಿದ್ದಾರೆ ಅವರು. ನಾವು 3 ತಿಂಗಳದು ಒಟ್ಟಿಗೆ ಬೇಕು ನಮ್ಗೆ ಸಂಬಳ. ಯಾವಾಗ? ಇವಾಗ ಬೇಕು. ಅವ್ರು ಇನ್ನು 30 ದಿವಸ ಬಿಟ್ಟು ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಲೆಟರ್ ಕೊಟ್ಟವ್ರಂತೆ. ನಮ್ಗೆ 30 ದಿವಸ ಆದ್ರೆ ನಾವು ಏನ್ ತಿನ್ನವ? ಮಕ್ಳಿಗೆ ಫೀಸ್ ಕಟ್ಬೇಕು, ಸಿಲಿಂಡರ್ ಖಾಲಿ ಆಗೈತೆ ಮನೆಯಲ್ಲಿ, ರೇಷನ್ ಖಾಲಿ ಆಗ್ಬಿಟ್ಟೈತೆ. ಡಿಪೋಲಿ ಅಕ್ಕಿ ಸಿಗೋದ್ರಿಂದ ನಮ್ಗೆ ಏನೋ ಡಿಪೋ ಅಕ್ಕಿ ಹಾಕೊಂಡು ಊಟ ಮಾಡ್ತಾ ಇದೀವಿ. ಇಲ್ಲಿ ನಾವು ಅದು ಮನೇಲಿ ಮಕ್ಳಿಗೆ ಆಗುತ್ತೆ, ಹೆಂಡತಿಗಾಗುತ್ತೆ. ಇಲ್ಲಿ ನಾವು ಪುರಿ ತಿನ್ಕೊಂಡು ಬೆಳಗ್ಗೆಯಿಂದ ಕಾಲ ಕಳೀತಾ ಇದೀವಿ, ನೀರ್ ಕುಡ್ಕೊಂಡು. ನಮ್ಮ ಸಭೆಯವರು ಅವರು ಇವರು ಯಾರೋ ನಾಷ್ಟ ಏನೋ ಕೊಡ್ತಾವ್ರೆ, ಸ್ಪಾನ್ಸರ್ ಮಾಡ್ತಾವ್ರೆ, ಅದ್ ತಿನ್ಕೊಂಡು ನಾವು ಇಲ್ಲಿ ಸ್ಟ್ರೈಕ್ ನ ಮಾಡ್ತಾ ಇದೀವಿ ಮೇಡಮ್. ಮಾಡ್ತಾ ಇದೀವಿ ಮೇಡಮ್. ಇದಕ್ಕೆ ಒಳ್ಳೇದಾಗ್ಬೇಕು ಅಂತಾನೆ ನಾವು ಮಾಡ್ತಾ ಇರೋದು. ಅದಕ್ಕೆ ಬಂದು ಸ್ಪಂದಿಸ್ಬೇಕು ಬಿಷಪ್ ರಾದವರು. ನೀವು ಮಾಧ್ಯಮ ಮಿತ್ರರು ಅವ್ರಿಗೆ ತಲುಪೋವರೆಗೂ ನೀವು ಇದನ್ನ ಟೆಲಿಕಾಸ್ಟ್ ಮಾಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಸುಗುಣಾ ಮೇಡಮ್ ಅವ್ರು ಇದ್ರು ಅಧಿಕಾರದಲ್ಲಿ, ನಾವೆಲ್ಲ ನಿಮ್ಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಿದ್ರು. ರಾತ್ರಿ ಅವ್ರನ್ನ ಇನ್ಚಾರ್ಜ್ ಡೈರೆಕ್ಟರ್ ಇಂದ ಇಳಿಸಿದ್ದಾರೆ. ಆ ಇನ್ಚಾರ್ಜ್ ಡೈರೆಕ್ಟರ್ನ ರೂಬಿನ್ ಡಾಕ್ಟರ್ಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಸುದ್ದಿ ಬಂದಿದೆ. ಅವರೇ ಹೇಳಿದ್ದಾರೆ ಬಂದು ಮೇಡಮ್ ಅವರು. ಮೇಡಮ್ ಇಲ್ಲ, ಅವರು ಮೆಡಿಕಲ್ ಸ್ಟೂಡೆಂಟ್ ಆಗಿ ಮುಂದುವರಿತಾವ್ರೆ, ಕೆಲಸ ಮಾಡ್ತಿದ್ದಾರೆ ಮೇಡಮ್. ಅವರು ಮಾತಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಅವ್ರು ಅವಾಗಿಂದನೂ ಅದನ್ನೇ ಹೇಳೋದು, ಈಗ್ಲೂ ಅದನ್ನೇ ಹೇಳ್ತಾರೆ. ನಾವು ಮಾತಾಡ್ತೀವಿ ಅಷ್ಟೇ. ಬರೀ ಮಾತಾಡಿದ್ರೆ ಇಲ್ಲಿ ನಮ್ಗೆ ಸಂಬಳ ಆಗ್ತಾ ಇಲ್ಲ. ಅವ್ರು ಮಾತಾಡ್ತಾರೆ, ನಮಗ್ ಸಂಬಳ ಆಗ್ತಾ ಇಲ್ಲ. ಆಯ್ತಲ್ಲ ಮೇಡಮ್, 1 ವಾರ ಆಯ್ತಲ್ಲ. ಬಿಷಪ್ ಎಂ ಚಂದ್ರಕುಮಾರ್ ಅಂತ ಚೇರ್ಮನ್ ಇದ್ದಾರೆ ಬಿಷಪ್ರು. ಅವರು ಅವ್ರನ್ನ ಕೆಳಗಿಳಿಸಿದ್ದಾರೆ. ಕೆಳಗಿಳಿಸಿ ಬೇರೆಯವ್ರಿಗೆ ಇನ್ಚಾರ್ಜ್ ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ. ಅವರು ರೂಬಿನ್ ಡಾಕ್ಟರ್ ಹೇಳಿದ್ದಾರೆ ಮೇಡಮ್. ಅದರಿಂದ ನಮ್ಗೆ 30 ದಿನದಲ್ಲೇ 30 ದಿವಸ ಟೈಮ್ ಕೇಳವ್ರೆ. ನಮ್ಗೆ 30 ದಿನದ ತನಕ ತಡ್ಕೊಳಕ್ ಆಗಲ್ಲ. ಊಟಕ್ಕಿಲ್ಲ, ಮಕ್ಳಿಗೆ ಫೀಸ್ ಕಟ್ಬೇಕು. ಅದಕ್ಕೆ ನಮ್ಗೆ 3 ತಿಂಗಳು ಸಂಬಳ ಒಟ್ಟಿಗೆ ಹಾಕಿ ನಾವೆಲ್ಲ ಬಂದು ಕೆಲಸ ಮಾಡ್ತೀವಿ. ನಮ್ ಬೇಡಿಕೆಗಳೆಲ್ಲ ಇದೆ. 7 ವರ್ಷದಿಂದ ವೇತನ ಪರಿಷ್ಕರಣೆ ಆಗಿಲ್ಲ. ಇಎಸ್ಐ PF ಕಟ್ಟಿಲ್ಲ ದುಡ್ಡು ನಮ್ಮ ಹತ್ರ ಹಿಡಿದು. ಅದೆಲ್ಲ ಹಾಕ್ತಿವಿ ಇಷ್ಟು ದಿನದೊಳಗೆ ಅಂತ ನಮ್ಗೆ ಬರ್ಕೊಟ್ರೆ ನಾವು ಕೆಲಸ ಮಾಡ್ತೀವಿ. 3 ತಿಂಗಳು ಸಂಬಳ ಹಾಕ್ಬೇಕು ನಮ್ಗೆ. ನಾವೆಲ್ಲ ಪರ್ಮನೆಂಟ್ ಎಂಪ್ಲಾಯ್ಸ್ ಮೇಡಮ್. ಸನ್ನಿವೇಶ ಇಡೀ ನಮ್ಮ ವರ್ಕರ್ಸ್ ಏನಾಯ್ತಾ ಮೇಡಮ್ ಎಲ್ಲ ನಿಂತ್ಕೋತೀವಿ ಮೇಡಮ್. ಆತರ ಏನಾದ್ರು ಅವ್ರು ಚೇಂಜ್ ಮಾಡಿದ್ರೆ ನಾವ್ ಇಲ್ಲೇ ವಿಷ ಕುಡಿದು ಸಾಯ್ತೀವಿ ಮೇಡಮ್. ಇಲ್ಲೇ ವಿಷ ಕುಡಿದು ಸಾಯ್ತೀವಿ ನಾವು. ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಇವಾಗಿಂದ ಬಂದಿರೋದಲ್ಲ, 30 ವರ್ಷ 35 ವರ್ಷದಿಂದ ನಾವ್ ಇಲ್ಲಿ ಸರ್ವಿಸ್ ಮಾಡಿರೋದು.
ಆ ತರ ಚೇಂಜ್ ಮಾಡ್ಬೇಕು ಅಂದ್ರೆ ನಮ್ ಇಡೀ ವರ್ಕರ್ಸ್ ಸ್ಟಾಫ್ ಎಷ್ಟು ಜನ ಇದಾರೆ, ನಮ್ದು ಸರ್ವಿಸ್ ಏನಿದೆ ಅದೆಲ್ಲ ಕಟ್ಕೊಟ್ಬಿಟ್ರೆ ಅವ್ರು ಚೇಂಜ್ ಮಾಡ್ಕೊಳ್ಳಿ. ಇಡೀ ಸ್ಟಾಫ್ಗೆ ನಮ್ದು ಸರ್ವಿಸ್ ದುಡ್ಡು ಏನಿದೆ ಅದೆಲ್ಲ ಕೊಡ್ಬೇಕು, ಕೊಟ್ಬಿಟ್ರೆ ನಾವು ಹೋಗ್ತೀವಿ. ಕೆಲಸ ಅಲ್ಲ ಮೇಡಮ್, ನಮ್ದು ಸರ್ವಿಸ್, ನಮ್ ಸರ್ವಿಸ್ 58-60 ವರ್ಷಕ್ಕೆ ನಮ್ಗೆ ರಿಟೈರ್ಡ್ ಆಗೋದು. ಆ ದುಡ್ಡೆಲ್ಲ ನಮ್ದೆಲ್ಲ ನಮ್ಗೆ ಸೆಟ್ಲ್ ಮಾಡಿದ್ರೆ ನಾವು ಹೋಯ್ತೀವಿ. ಈಗ ಇಲ್ಲ ಅಂದ್ರೆ ನಮ್ಗೆ ಸಂಬಳ ಕೊಡ್ಲಿ, 3 ತಿಂಗಳು ಸಂಬಳ ಕೊಡ್ಲಿ, 60 ವರ್ಷ ಸರ್ವಿಸ್ ಗಂಟ ಇರ್ತೀವಿ, ಮಾಡ್ತೀವಿ. 60 ವರ್ಷ ಆಗ್ಬೇಕು ಮೇಡಮ್, ಆಗಿಲ್ಲ ಇನ್ನು, ಅದಾಗ್ಬೇಕು ಮೇಡಮ್. ಇನ್ನೊಂದು ಮೇಡಮ್ ನಾನು ಹೇಳೋದೇನಂದ್ರೆ, ಇವ್ರಿಗೆ ಅಧಿಕಾರ ಬೇಕು, ಏನ್ ಬೇಕು ಅಂದ್ರೆ ಅವ್ರ ಇಷ್ಟ ಬಂದಾಗ ಚೇಂಜ್ ಮಾಡ್ಕೊತಾರ ಮೇಡಮ್. ಇದನ್ನ ಅವ್ರು ಯಾರನ್ನ ಬೇಕಾದ್ರು ಕಮಿಟಿ ತಗೋತಾರ, ಏನ್ ಬೇಕಾದ್ರು ಮಾಡ್ತಾರ. ನೋಡಿ ಮೇಡಮ್ ತೆಗಿಬೇಕಾರೆ ಯಾವ ಕಮಿಟಿನೂ ಮಾಡಿಲ್ಲ, ಏನೂ ಇಲ್ಲ. ಅವ್ರ ಇಷ್ಟ ಬಂದ್ರು ಲೆಟರ್ ಕೊಟ್ರು, ಇಳಿಸ್ಬಿಟ್ರು, ಅವ್ರ ಇಷ್ಟ ಬಂದಾಗ ಮಾಡಿದ್ರು. ಅದೇ ನಾವೇನಾದ್ರು ಕೇಳಿದ್ರೆ ನಾವು ಕಮಿಟಿ ಮಾಡ್ಬೇಕು, ಎಕ್ಸಿಕ್ಯೂಟಿವ್ ಮೀಟಿಂಗ್ ಆಗ್ಬೇಕು ಅಂತ ಏನೇನೋ ಹೇಳ್ತಾರೆ. ಅವ್ರಿಗೆ ಅನುಕೂಲ ಯಾವ ರೀತಿ ಆಗ್ಬೇಕು ಅದನ್ನ ಅವ್ರು ಮಾಡ್ಕೊತಾರೆ ಮೇಡಮ್. ನಮ್ಮ ವರ್ಕರ್ಸ್ಗೆ ಯಾರಿಗೆ ಆಗ್ಲಿ, ಒಂದು ಟೆಂಪ್ರರಿ ಆಗ್ಲಿ, ನಮ್ಗೆ ಆಗ್ಲಿ, ಯಾರಿಗೆ ಒಬ್ಬರು ತೊಂದರೆ ಕೊಟ್ರೆ ಮೇಡಮ್ ನಾವಂತೂ ಬಿಡೋದಿಲ್ಲ ಮೇಡಮ್. ಏನಾಗ್ಲಿ ಇಡೀ ಎಲ್ರು ನಿಂತ್ಕೊತೀವಿ ಮೇಡಮ್. ಸ್ಟಾಫ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಅದನ್ನ ನಾವು ಯಾವತ್ತಿಗೂ ಕಂಟಿನ್ಯೂ ಮಾಡ್ತೀವಿ ಮೇಡಮ್. ಹಂಗಾಗಿ ಈ ಒಂದು ಪ್ರತಿಭಟನೆಗೆ ಬಿಷಪ್ ಅವ್ರು ಬರ್ಬೇಕು, ಬಂದು ನೇರವಾಗಿ ಉತ್ತರ ಕೊಡ್ಬೇಕು, ನಮ್ಗೆ ನಮ್ ಸಮಸ್ಯೆ ಬಗೆಹರಿಸಬೇಕು. ಅಷ್ಟು ದಿನವರೆಗೆ ನಾವು ಈ ಪ್ರತಿಭಟನೆ ನಿಲ್ಸೋಣ ನೋಡು. 1 ತಿಂಗಳಾಗ್ಬಿಡು, 15 ದಿನ ಆಗ್ಬಿಡು, ಎಷ್ಟು ದಿನ ಮೇಡಮ್, ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೇಡಮ್. ಇಲ್ಲ ಮೇಡಮ್, ಯಾರು ಬಂದಿಲ್ಲ ಮೇಡಮ್, ಇಲ್ಲಿಗೆ ಯಾರು ಬಂದಿಲ್ಲ ಮೇಡಮ್. ಒಂದ್ ಮೀಟಿಂಗ್ ಮಾಡಿದ್ರು, ಗುರುವಾರದಲ್ಲಿ ನಿಮ್ಗೆ ಸಂಬಳ ಹಾಕ್ತಿವಿ ಅಂತ ಮ್ಯಾನೇಜ್ಮೆಂಟ್ ಇಂದ 4 ಜನ ಬಂದಿದ್ರು. ಅದು ಗುರುವಾರ ಹಾಕ್ತಿವಿ ಅಂದ್ರೆ ಬರೀ 4th ಕ್ಲಾಸ್ ಅವ್ರಿಗೆ ಮಾತ್ರ ಹಾಕ್ತಿವಿ, B ಗ್ರೂಪ್ ಅವ್ರಿಗೆ, ಇನ್ನು ಬೇರೆಯವ್ರಿಗೆಲ್ಲ ಹಂತವಾಗಿ ಹಾಕ್ತಿವಿ ಅಂತಂದ್ರು. ಅದಕ್ಕೆ ಲೇಬರ್ ಆಫೀಸರು ಒಪ್ಪಿಲ್ಲ. ನಮ್ಮ ಶೇಷಾದ್ರಿ AITC ಇಂದ ಶೇಷಾದ್ರಿ ಸರ್ ಬಂದಿದ್ರು, ಅವ್ರಿಗೆ ನಾವು ಒಪ್ಪಿಲ್ಲ ಮೇಡಮ್. ನಮ್ಗೆ 3 ತಿಂಗಳು ಸಂಬಳ ಹಾಕ್ಲೇಬೇಕು ಅಂತ ನಾವು ಕೇಳಿದೀವಿ ಮೇಡಮ್. ಹೌದು ಮೇಡಮ್. ಇಲ್ಲ ಮೇಡಮ್, ಇನ್ನೂ ಹೋಗಿಲ್ಲ. ಅವ್ರು ಬರ್ತೀವಿ, ಇನ್ನೊಂದ್ಸಲಿ ಬಂದು ನಿಮ್ ಹಾಸ್ಪಿಟ್ಲನ್ನ ನಿಮ್ ಹತ್ರ ಎಲ್ಲ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ. ಅವತ್ ಬಂದು ಏನ್ ನಮ್ಗೆ ಭರವಸೆ ಕೊಟ್ರು ಅಷ್ಟೇ ಮೇಡಮ್. ನೀವು ಇದ್ರೆ ಅವತ್ತು ಬಂದಾಗ MP ಸರ್ ಅವ್ರು ಹೇಳಿದ್ದಾರೆ ಮಾಡ್ಕೊಡ್ತೀವಿ ಅಂತ, ನಾವು ಅವ್ರಿಗೆ ಕಾಯ್ತಾ ಇದೀವಿ ಮೇಡಮ್. ಒಂದು ಮೇಡಮ್, ಇದು ಹೊರಗಡೆರೆಲ್ಲ ಬಂದು ನಮ್ಗೆ ಎಲ್ಲಾ ರೀತಿ ಸಹಾಯ ಮಾಡ್ತಾರ. ನಮ್ಮ ಹಾಸ್ಪಿಟಲ್ ಇದ್ಕೊಂಡು HR ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರೇ ಆಗಿರ್ಲಿ ಮೇಡಮ್, ಇದುವರೆಗೆ ಬಂದು ಏನು ಎತ್ತ ನಮ್ ಕಷ್ಟ ಕೇಳಿಲ್ಲ ಮೇಡಮ್. ಒಬ್ರು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಬಂದ್ರು, 1 ವಾರದಿಂದ ಬಂದಿಲ್ಲ ಮೇಡಮ್. ಒಬ್ರು HR ಆದವರು ಒಂದು ಏನೋ ಎತ್ತ ಕಷ್ಟ ಸುಖ ವಿಚಾರಿಸ್ಬೇಕಿಲ್ಲ ಮೇಡಮ್. ಹೇಳಿಬೇಕು, ಏನೋ ಒಂದು ಮಾಡ್ಕೊಡ್ತೀವಿ ಅಂತಂದು ಏನು ಕೇಳಿಲ್ಲ ಮೇಡಮ್. ಇದಕ್ಕೆ ಯಾರು ಸ್ಪಂದಿಸ್ತಾನೆ ಮೇಡಮ್. ಅಂದ್ರೆ ನಾವೇನೋ ಒಂಥರ ಅನಾಥರ ತರ ಆಗ್ಬಿಟ್ಟಿದ್ವಿ ಮೇಡಮ್ ಇಲ್ಲಿಗೆ. ಅದಕ್ಕೆ ಏನಾಯ್ತು, ನಮ್ ಸಮಸ್ಯೆ ಬಗೆಹರಿಬೇಕು, ಬಗೆಹರ್ತನಿಗೆ ಎದ್ದೇಳಲ್ಲ, ಆ ಟೈಮ್ ಬಗೆಹರೋರ್ಗು ನಮ್ಮ ಮಾತ್ರ ಎದ್ದೇಳಲ್ಲ ಮೇಡಮ್. ಓಕೆ ಮೇಡಮ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಲಾಲ್ ಜೆಂಡಾ ಜಿಂದಾಬಾದ್, AITC ಜಿಂದಾಬಾದ್, ಇನ್ಕಿಲಾಬ್, ಜಿಂದಾಬಾದ್, HMH ಯೂನಿಯನ್. ಜಿಂದಾಬಾದ್. ಥ್ಯಾಂಕ್ಸ್ ಮೇಡಮ್.